ನಮಸ್ಕಾರ ಎಲ್ರಿಗೂ. ಇವತ್ತು ಮಾವಿನಕಾಯಿಯನ್ನು ಉಪಯೋಗಿಸಿ ನಾವು ಒಂದು ಪದಾರ್ಥವನ್ನು ಮಾಡೋಣ ಬನ್ನಿ. ನಮ್ಮ ಕಡೆ ಇದನ್ನು ನಾವು ಹತ್ನ ಅಪ್ಪೆ ಹುಳಿ ಅಂತ ಕರಿತೀವಿ. ಮಾವಿನಕಾಯಿಯನ್ನು ಬೇಯಿಸಿ ಅದರ ಗುಳವನ್ನು ತೆಗೆದು ನಾವು ಅದಕ್ಕೆ ಸ್ವಲ್ಪ ಮಸಾಲೆಯನ್ನು ಸೇರಿಸಿ ಮಾಡುವಂಥ ಒಂದು ಪದಾರ್ಥ. ಅದಕ್ಕೆ ಬೇಕಾಗಿರುವಂಥದ್ದು, ನಾನು 1.5 ಅಷ್ಟು ಮಾವಿನಕಾಯಿಯನ್ನು ತೊಗೊಂಡಿದ್ದೀನಿ. ಹಾಗೆ 1 ಚಮಚ ಕೊತ್ತಂಬರಿ ಬೀಜ, 1/4 ಸ್ಪೂನಷ್ಟು ಮೆಂತ್ಯಕಾಳು, 1/4 ಸ್ಪೂನು ಜೀರಿಗೆ, 1 ಚಮಚದಷ್ಟು ಉದ್ದಿನ ಬೇಳೆ, ಹಾಗೆ ಇದು ಸೂಜಿ ಮೆಣಸು ಅಂತ ಹೇಳ್ತೀವಿ, ಸಣ್ಣ ಮೆಣಸು, ಅದನ್ನು ಒಣಗಿಸಿ ಇಟ್ಕೊಂಡಿರುವಂಥದ್ದನ್ನು ನಾನು ತೊಗೊಳ್ತಾ ಇದ್ದೀನಿ. ಅದರ ಜೊತೆಗೆ 2 ಒಣಮೆಣಸಿನಕಾಯಿ, ಬ್ಯಾಡಗಿ ಮೆಣಸಿನಕಾಯಿ, ಹಾಗೂ ಒಗ್ಗರಣೆಗಾಗಿ ಕೊಬ್ಬರಿ ಎಣ್ಣೆ, ಸಾಸಿವೆ, ಇಂಗು, ಅರಿಶಿನ ಹಾಗೂ ಕರಿಬೇವಿನ ಸೊಪ್ಪು. ನಾವಿಲ್ಲಿ ಇಟ್ಕೊಂಡಿರುವಂಥ ಈ ಎಲ್ಲ ಪದಾರ್ಥಗಳನ್ನು ಹುರಿದು ಪುಡಿ ಮಾಡಿ ಮಾವಿನಕಾಯಿಯನ್ನು ಬೇಯಿಸ್ಕೊಂಡ್ಬಿಟ್ಟು ಮುಂದೆ ಏನು ಮಾಡೋದು ನೋಡೋಣ ಬನ್ನಿ. ಈಗ ಹತ್ತಪ್ಪೆ ಹುಳಿಗೆ ಬೇಕಾದಂತಹ ಒಂದು ಸಣ್ಣ ಮಸಾಲೆಯನ್ನು ಹುರ್ಕೊಳ್ಳೋಣ. ಇಲ್ಲಿ ಅದಕ್ಕೆ ನಾನು 1 ಸ್ಪೂನ್ನಷ್ಟು ಕೊಬ್ಬರಿ ಎಣ್ಣೆಯನ್ನು ಹಾಕ್ಕೊಳ್ತಾ ಇದ್ದೀನಿ. ನಾನು ಇಲ್ಲಿ 1 ಚಮಚದಷ್ಟು ಉದ್ದಿನ ಬೇಳೆಯನ್ನು ಹಾಕ್ಕೊಳ್ತಾ ಇದ್ದೀನಿ. ಇದು ಸ್ವಲ್ಪ ಬಿಸಿ ಆಗ್ತಿದ್ದ ಹಾಗೆ ನಾನು ಕೊತ್ತಂಬರಿ ಬೀಜವನ್ನು ಹಾಕ್ಕೊಳ್ತೀನಿ. ಈಗ ಇದಕ್ಕೆ ಇಟ್ಟುಕೊಂಡಂತಹ ಮೆಂತ್ಯಕಾಳು ಹಾಕ್ತಾ ಇದ್ದೀನಿ. ಚೂರು ಜೀರಿಗೆ, ಸಣ್ಣ ಉರಿಯಲ್ಲಿ ನಾವು ಇದನ್ನು ಹಾಕ್ಕೊಳ್ಬೇಕು. ಈಗ ನಾವು ಇಟ್ಕೊಂಡಂತಹ ಸೂಜಿ ಮೆಣಸು, ಸಣ್ಣ ಮೆಣಸು ಅಂತ ಹೇಳ್ತಾರೆ, ಅದ್ರ ಜೊತೆಗೆ 2 ಬ್ಯಾಡಗಿ ಮೆಣಸನ್ನು ಕೂಡ ಇಟ್ಕೊಂಡಿದ್ದೀವಿ. ಇದನ್ನು ಇಷ್ಟನ್ನು ಹುರಿದು ನಾವೀಗ ಒಲೆಯನ್ನು ಆಫ್ ಮಾಡೋಣ. ಒಂದು ಚೂರು ಇಂಗನ್ನು ಸೇರಿಸ್ಕೊಳ್ಳೋಣ ಇದಕ್ಕೆ. ಇದು ಸ್ವಲ್ಪ ತಣ್ಣಗಾದ ಮೇಲೆ ನಾವು ಇದನ್ನು ಪುಡಿ ಮಾಡ್ಕೊಳ್ಳೋಣ. ಅದು ಈ ಥರದಲ್ಲಿ ಇದನ್ನು ಹುರ್ಕೊಂಡಿದ್ದೀವಿ. ಈಗ ಮಾವಿನಕಾಯಿಯನ್ನು ಬೇಯಿಸ್ಕೊಂಡಾಗಿದೆ. ಹಾಗೆ ನಾವೇನು ಹುರ್ಕೊಂಡಿದ್ವಿ ಅದನ್ನು ಪುಡಿ ಮಾಡಿ ಇಟ್ಕೊಂಡಿದ್ದೀನಿ. ಈಗ ಇದ್ರ ಜೊತೆಗೆ ಬೇಕಾಗುವಂತಹ ಉಪ್ಪು ಮತ್ತು ಬೆಲ್ಲ. ಉಪ್ಪು ರುಚಿಗೆ ತಕ್ಕಷ್ಟು, ಬೆಲ್ಲ ನಮ್ಮ ಮನೆಯ ಸಿಹಿ ಎಷ್ಟು ಪ್ರಮಾಣದಲ್ಲಿ ನಾವು ತಿಂತೀವಿ ಅನ್ನೋದ್ರ ಮೇಲೆ. ಇದು ಉಪ್ಪು, ಹುಳಿ, ಖಾರ ಜೊತೆಗೆ ಸಿಹಿ ಇದೆಲ್ಲವನ್ನು ಸ್ವಲ್ಪ ಅತಿ ಹೆಚ್ಚು ಪ್ರಮಾಣದಲ್ಲಿ ತೆಗೆದುಕೊಳ್ಳುವಂಥ ಒಂದು ಪದಾರ್ಥ. ಸೊ ಅದು ಮಾವಿನಕಾಯಿ ತಣ್ಣಗಾದ ಮೇಲೆ ನಾವು ಅದನ್ನು ಗಿವುಚಿ ಅದರ ಗುಳವನ್ನು ತಗೊಳ್ಳೋಣ. ನಾವು ಕುಕ್ಕರ್ನಲ್ಲಿ ಬೇಯಿಸೋದಾದರೆ ಅದಕ್ಕೆ ನೀರು ಹಾಕೋ ಅವಶ್ಯಕತೆ ಇಲ್ಲ ಪಾತ್ರೆಯಲ್ಲಿ ನೇರ ಬೇಯಿಸ್ಕೊತೀವಿ ಅಂತಂದರೆ ನಾವು ಅದನ್ನು ನೀರು ಹಾಕಿ ಅದರೊಳಗಡೆ ಮಾವಿನಕಾಯಿನ ಹಾಕಿ ಬೇಯಿಸಿ ತೆಗೆದಿಟ್ಕೋಬೇಕು. ಆ ಬೇಯಿಸಿದ ನೀರನ್ನು ಚೆಲ್ಲಿಬಿಡಬೇಕು. ಇದನ್ನು ಯಾವುದಕ್ಕೂ ನಾವು ಉಪಯೋಗಿಸ್ಬಾರ್ದು. ಸೊ ಅದು ಸ್ವಲ್ಪ ತಣ್ಣಗಾದ ಮೇಲೆ ನಾವು ಹತ್ತನಪ್ಪೆ ಹುಳಿಯನ್ನು ಮಾಡೋಣ. ಈಗ ಮಾವಿನಕಾಯಿಯನ್ನು ಬೇಯಿಸಿ ನಾವು ಅದರ ಗುಳವನ್ನು ತಕ್ಕೊಂಡಿದ್ದೀವಿ. ಈ ರೀತಿ ಬಂದಿದೆ. ಇದನ್ನು ನಾವು ಗುಳ ಅಂತ ಹೇಳುವಂಥದ್ದು. ಇಂಗ್ಲೀಷ್ನಲ್ಲಿ ಹೇಳ್ತೀವಿ ಅಂದರೆ ಪಲ್ಪ್ ಅಂತ ಹೇಳ್ತೀವಿ. ಈಗ ನಾವೇನು ಇದಕ್ಕೆ ಪುಡಿಯನ್ನು ಮಾಡಿಟ್ಕೊಂಡಿದ್ದೀವಿ, ಆ ಪುಡಿಯನ್ನು ಹಾಕ್ಕೊಳ್ಳೋಣ. ಹಾಗೆ ಇಟ್ಟುಕೊಂಡಂತಹ ಉಪ್ಪು, ಬೆಲ್ಲ ಇದಿಷ್ಟನ್ನು ಹಾಕಿ ನಾವು ಅದನ್ನು ಕುದಿಲಿಕ್ಕೆ ಇಟ್ಬಿಡೋಣ. ಇದನ್ನು ಚೆನ್ನಾಗಿ ಮಿಶ್ರಣ ಮಾಡಿ
ಸ್ವಲ್ಪ ಗಟ್ಟಿ ಇದೆ, ಹಾಗಾಗಿ ನಾನು ಸ್ವಲ್ಪ ಇದಕ್ಕೆ ನೀರನ್ನು ಬೆರೆಸ್ಕೊತೀನಿ. ಇದನ್ನು ಸ್ವಲ್ಪ ಸಣ್ಣ ಉರಿಯಲ್ಲೇ ಕುದಿಸ್ಕೋಣ, ಯಾಕಂದರೆ ಮಾವಿನ ಪಲ್ಪು ಸ್ವಲ್ಪ ಬೇಗ ತಳ ಹಿಡಿಯೋದ್ರಿಂದ ನಾವು ಸ್ವಲ್ಪ ಸಣ್ಣ ಉರಿಯಲ್ಲಿ ಬೇಯಿಸ್ಕೋಣ. ಇದು ಕುದಿಸೋದು ಒಂದೇ ದಿವಸಕ್ಕೆ ಇದು ಖರ್ಚಾಗುತ್ತೆ ಅಂದರೆ ನಾವು ಇಷ್ಟೇ ಮಾಡಿಬಿಟ್ಟು ಇದಕ್ಕೊಂದು ಒಗ್ಗರಣೆ ಕೊಟ್ಕೊಂಡ್ರೆ ಸಾಕು, ಕುದಿಸೋ ಅವಶ್ಯಕತೆ ಇಲ್ಲ. ಆದರೆ ನಾವು ಇದನ್ನು ಒಂದು ವಾರಗಟ್ಟಲೆ ಇಟ್ಕೊಳ್ತೀವಿ ಅಂತ ಆದರೆ ನಾವಿದನ್ನು ಚೆನ್ನಾಗಿ ಕುದಿಸಿ ಒಂದು ಒಗ್ಗರಣೆ ಕೊಟ್ಟಿಟ್ಕೊಂಡ್ರೆ ಅದು ಒಂದು ವಾರ ಆದರೂ ಹಾಳಾಗಲ್ಲ. ನೋಡಿ, ಈಗ ಇದು ಕುದೀತಾ ಬಂದಿದೆ. ಹತ್ತನ ಅಪ್ಪೆ ಹುಳಿ ಅಂತ ಹೇಳೋಕ್ಕೆ ಕಾರಣ ಅಂತಂದರೆ ಇದು ಹತ್ತವಾಗಿರುತ್ತೆ, ಅಂದರೆ ತುಂಬ ನೀರಿರೋದಿಲ್ಲ, ಸ್ವಲ್ಪ ದಪ್ಪವಾಗಿರೋದ್ರಿಂದ ಇದನ್ನು ಹತ್ತನ ಅಪ್ಪೆ ಹುಳಿ ಅಂತ ಹೇಳ್ತಾರೆ. ನಾವು ಮಾವಿನಕಾಯಿ ಗೊಜ್ಜು ಅಂತಲೂ ಹೇಳ್ಬೋದು. ಹಲವಾರು ಹೆಸರುಗಳಿಂದ ನಮ್ಮೂರ ಕಡೆ ಕರಿತೀವಿ. ಹತ್ತನ ಅಪ್ಪೆ ಹುಳಿ, ಇದರಲ್ಲಿ ನಾವು ಹಸಿಮೆಣಸನ್ನು ಹಸಿಯಾಗಿ ಸ್ವಲ್ಪ ಹಸಿರು ಬಣ್ಣದಲ್ಲಿ ಕೂಡ ಇದನ್ನು ಮಾಡ್ತೀವಿ. ಹಾಗೆ ಬರೀ ಅಚ್ಚ ಖಾರದ ಪುಡಿ ಹಾಕಿ ಕೂಡ ಮಾಡ್ತೀವಿ. ಇದು ಒಂದು ರುಚಿ. ನಾನು ಈಗೇನು ಮಾಡ್ತಾ ಇದ್ದೀನಿ ಇದು ಕೂಡ ಒಂದು ರುಚಿ. ಈಗ ಇಲ್ಲಿ ಅದು ಕುದೀತಾ ಇದೆ, ನಾವು ಒಂದು ಒಗ್ಗರಣೆ ತಯಾರಿಯನ್ನು ಮಾಡ್ಕೊಳ್ಳೋಣ. ಮಾವಿನಕಾಯಿ ಸೀಸನ್ನಲ್ಲಿ ಏನು ಮಾವಿನಕಾಯಿನ ನಾವು ಬಳಸ್ತೀವಿ ಅದು ಬಹಳ ಒಳ್ಳೆಯದು. ಪ್ರಕೃತಿ ನಮಗೆ ಯಾವ ಸೀಸನ್ನಲ್ಲಿ ಏನು ಕೊಡುತ್ತೋ ಅದನ್ನು ನಾವು ಬಳಸಿದ್ರೆ ಬಹಳ ರುಚಿಕರವಾಗೂ ಇರುತ್ತೆ, ಆರೋಗ್ಯ ಕೂಡ ಚೆನ್ನಾಗಿ ಇರುತ್ತೆ. ಈಗ ಇದಕ್ಕೆ ಸ್ವಲ್ಪ ಸಾಸಿವೆಯನ್ನು ಹಾಕ್ಕೊಳ್ಳೋಣ. ಈ ಹತ್ತನ ಅಪ್ಪೆ ಹುಳಿನ ನಾವು ವಾರಗಟ್ಟಲೆ ಇಟ್ಕೊಂಡು ಉಪಯೋಗಿಸ್ಬೋದು, ಹೊರಗಡೆನೇ ಇಟ್ಕೊಬೋದು, ತೊಂದರೆ ಇಲ್ಲ. ಚೆನ್ನಾಗಿ ನಾವು ಕುದಿಸಿ ಮಂದವಾಗಿ ಇದನ್ನು ಮಾಡಿಕೊಂಡ್ರೆ ಇದನ್ನು ನಾವು ವಾರಗಟ್ಟಲೆ ಹೊರಗಡೆ ಕೂಡ ಇಟ್ಕೋಬೋದು, ಚೆನ್ನಾಗೇ ಇರುತ್ತೆ. ಈ ಬಿಸಿ ಬಿಸಿ ಅನ್ನಕ್ಕೆ ಇದನ್ನು ಸ್ವಲ್ಪ ಹಾಕ್ಕೊಂಡು ಕಲಿಸ್ಕೊಂಡು ಮೇಲ್ಗಡೆ ಒಂಚೂರು ಕೊಬ್ಬರಿ ಎಣ್ಣೆಯನ್ನು ಹಾಕ್ಕೊಂಡು ತಿಂದರೆ ಬಹಳ ರುಚಿಕರ. ಈಗ ಸಾಸಿವೆ ಒಂದು ಸ್ವಲ್ಪ ಚಟಪಟ ಅಂತ ಅಂದಮೇಲೆ ನಾವು ಉಳಿದಂಥ ಸಾಮಗ್ರಿಗಳನ್ನು ಹಾಕೋಣ. ಈ ಅಪ್ಪೆ ಹುಳಿ ಕುದಿಯುವಾಗ ಸ್ವಲ್ಪ ದೂರದಲ್ಲೇ ಇರಬೇಕು, ಯಾಕಂದರೆ ಅದು ಪಟ್ 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 ಅಂತ ಸಿಡಿಯುತ್ತೆ. ಹಾಗಾಗಿ ಸ್ವಲ್ಪ ಅದ್ರ ಮೇಲೆ ಒಂದು ಪ್ಲೇಟ್ ಮುಚ್ಚಿದ್ರೂ ಪರವಾಗಿಲ್ಲ. ಈಗ ನಮ್ಮ ಸಾಸಿವೆ ಸಿಡಿಲಿಕ್ಕೆ ಬಂದಿದೆ. ಈಗ ಚಟಪಟ ಅಂತ ಇರುವಂಥ ಸಾಸಿವೆ, ಒಲೆಯನ್ನು ಸಣ್ಣ ಮಾಡ್ಕೊಳ್ಳೋಣ. ಹಾಗೆ ಇದನ್ನು ಒಲೆಯನ್ನು ಆರಿಸಿ ನಾವು ಇಂಗನ್ನು ಹಾಕೋಣ. ಬೇಕಾದರೆ ನಾವಿಲ್ಲಿ ಬೆಳ್ಳುಳ್ಳಿ ಒಗ್ಗರಣೆಯನ್ನು ಕೂಡ ಕೊಡ್ಬೋದು, ಅದು ಕೂಡ ಚೆನ್ನಾಗೇ ಇರುತ್ತೆ. ಆದರೆ ನಮಗೆ ಇಂಗಿನ ಒಗ್ಗರಣೆ ಜಾಸ್ತಿ ಪ್ರೀತಿಯಾಗಿರೋದ್ರಿಂದ ನಾವು ಇದಕ್ಕೆ ಇಂಗಿನ ಒಗ್ಗರಣೆಯನ್ನು ಕೊಡ್ತಾಯಿದ್ದೀನಿ. ನೋಡ್ಕೊಳ್ಳಿ, ಮಾಡ್ಕೊಳ್ಳಿ, ತಿನ್ಕೊಳ್ಳಿ. ಬಹಳ ರುಚಿಯಾದ ಮಾವಿನಕಾಯಿಯ ಹತ್ತನ ಅಪ್ಪೆ ಹುಳಿ. ನೋಡಿ, ನಮ್ಮ ಹತ್ತನ ಅಪ್ಪೆ ಹುಳಿ ತಯಾರು.